ಇಂದು ಫ್ರೆಂಡ್ಶಿಪ್ ಡೇ ಮತ್ತು ಭೀಮನ ಅಮಾವಾಸ್ಯೆ, ಜೊತೆಗೆ ವೀಕೆಂಡ್ ಭಾನುವಾರ ಬೇರೆ. ಸ್ನೇಹಿತರು ಮತ್ತು ಕುಟುಂಬಸ್ಥರು ಬಡವರ ಪಾಲಿನ ಊಟಿ ಎಂದೇ ಪ್ರಖ್ಯಾತಿ ಪಡೆದಿರುವ ನಂದಿಗಿರಿಧಾಮಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಮೈ ಚಳಿ ಬಿಟ್ಟು ಕುಣಿದು ಕುಪ್ಪಳಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಇಂದು ಸ್ನೇಹಿತರ ದಿನಾಚರಣೆ, ಜೊತೆಗೆ ಭೀಮನ ಅಮಾವಾಸ್ಯೆ, ಸಾಲದೆಂಬಂತೆ ಭಾನುವಾರ. ಇದರಿಂದ ಬೆಂಗಳೂರಿನ ನಿವಾಸಿಗಳು ಒಂದು ದಿನದ ಪಿಕ್ನಿಕ್ ಎಂದೋ ಲಾಂಗ್ ಡ್ರೈವ್ ಎಂದೋ ನಂದಿಗಿರಿಧಾಮದತ್ತ ಮುಖ ಮಾಡಿದ್ದಾರೆ. ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಚಿಕ್ಕಬಳ್ಳಾಪುರದ ವಿಶ್ವಪ್ರಸಿದ್ಧ ನಂದಿಗಿರಿಧಾಮಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಮುಂಜಾನೆ 5 ಗಂಟೆಗೆ ಬೆಟ್ಟದ ತಪ್ಪಲಿಗೆ ಆಗಮಿಸಿದ ಪ್ರವಾಸಿಗರು 1 ಗಂಟೆ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕಾಲ ನಂತರ 6 ಗಂಟೆಯಿಂದ ನಂದಿಗಿರಿಧಾಮ ಪ್ರವೇಶ ಆರಂಭವಾಗುತ್ತಿದ್ದಂತೆ ಏಕಾಏಕಿ ವಾಹನಗಳು ಬೆಟ್ಟ ಏರಲು ಪ್ರಾರಂಭಿಸಿದವು. ಈ ವೇಳೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಯಿತು. ಪ್ರತಿ 2 ನಿಮಿಷಕ್ಕೂ ಒಂದು ಬಾರಿ ಟ್ರಾಫಿಕ್ ಜಾಮ್ ಎದುರಾಗುತ್ತಿತ್ತು. ಇನ್ನು ನಂದಿಗಿರಿಧಾಮದ ಸೆಲ್ಫಿ ಗ್ಯಾಲರಿಯಲ್ಲಿ ನಿಂತು ಸೂರ್ಯೋದಯ ನೋಡುವುದೇ ಇಲ್ಲಿ ಫೇಮಸ್. ಆದರೆ ಇಂದು ಮೋಡ ಕವಿದ ವಾತಾವರಣ ಇದ್ದ ಕಾರಣ ಸೂರ್ಯೋದಯ ಕಾಣದೆ ಪ್ರವಾಸಿಗರು ನಿರಾಸೆ ಅನುಭವಿಸಿದರು. ಅಂತ ಐ ಆಮ್ ಫ್ರಮ್ ಮಾಲೂರ್. ನಾನು ನನ್ನ ಫ್ರೆಂಡು ಆ್ಯಕ್ಚುಲಿ ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ಬಂದಿದ್ದೀವಿ. ಸೊ ಇಲ್ಲಿ ತುಂಬ ಚೆನ್ನಾಗಿದೆ ವೆದರು. 4 ಇಯರ್ಸ್ ಬ್ಯಾಕ್ ಬಂದಿದ್ದೆ, ಮತ್ತು ಇವಾಗ ಬಂದಿದ್ದೀನಿ ನೇಚರ್ ಎಂಜಾಯ್ ಮಾಡಬೇಕು ಅಂತ. ಸೊ ಇನ್ನು ನೋಡ್ಬೇಕು ಏನೇನಿದೆ ಅಂತ. ವೆದರ್ ಸಖತ್ತಾಗಿದೆ, ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಸಖತ್ತಾಗಿದೆ. ಸೊ ಇನ್ನೂ ಎಂಜಾಯ್ ಮಾಡಬೇಕು. ಫಸ್ಟ್ ಟೈಮ್ ನಾವು ಇಲ್ಲಿ ನಂದಿ ಹಿಲ್ಸಿಗೆ ಬಂದಿರೋಂಥದ್ದು. ನಾವು ಸನ್ರೈಸ್ ನೋಡಲೇಬೇಕು ಅಂತೇಳಿ ಮಾರ್ನಿಂಗ್ 4 ಗಂಟೆಗೆ ಹೊರಟು, ಆದರೆ ಹೆವಿ ಟ್ರಾಫಿಕ್ ಇರೋದ್ರಿಂದ ಸನ್ರೈಸ್ ನೋಡೋಕ್ಕಾಗಲಿಲ್ಲ, ಲೇಟಾಗೋಯಿತು. ಇಲ್ಲಿಗೆ ಬಂದ ಮೇಲೆ ಅನ್ನಿಸ್ತು ತುಂಬ ಚೆನ್ನಾಗಿದೆ, ಸ್ವರ್ಗನೇ ಇದೆ ಇಲ್ಲಿ ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಫಾಗು, ಇನ್ನು ಇಷ್ಟು ಟೈಮ್ ಆದ್ರೂ ಇನ್ನೂ ಫಾಗ್ ಕ್ಲಿಯರ್ ಆಗಿಲ್ಲ. ತುಂಬ ಚೆನ್ನಾಗಿದೆ. ಆ ಚಿಲ್ಡ್ ಆಗಿರೋ ವೆದರ್ ಜೊತೆ ಈ ಚಿಲ್ಡ್ ಆಗಿರೋ ಐಸ್ ಕ್ರೀಮ್ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಅನಿಸುತ್ತೆ. ತುಂಬ ಥ್ಯಾಂಕ್ಸ್, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ವೆದರ್ ತುಂಬ ಕೋಲ್ಡ್ ಆಗಿದೆ, ಚೆನ್ನಾಗಿದೆ. ಇದು ಎಷ್ಟು ದಿನ ಯಾವುದು ನಾವು ಸಮ್ಮರಲ್ಲಿ ಏನು ಇದನ್ನು ಸೆಕೆ ಇತ್ತು ನಮಗೆ, ಅದೆಲ್ಲವೂ ಕ್ಲಿಯರ್ ಆಗಿ ಒಳ್ಳೆ ತಣ್ಣಗೆ ತಂಪಾಗಿ ಮಜಾ ಕೊಡ್ತಾ ಇದೆ ಅನ್ನಿಸ್ತಾ ಇದೆ. ಕ್ರೌಡ್ ತುಂಬ ಇದೆ ಇವತ್ತಂತೂ. ಸಂಡೇ ಆಗಿರೋದಕ್ಕೂ ವೀಕೆಂಡ್ ಆಗಿರೋದಕ್ಕೂ ಎಲ್ಲರೂ ತುಂಬ ಚೆನ್ನಾಗಿ ಬಂದಿದ್ದಾರೆ, ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಜನ. ಈಗ ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಸರ್. ಇಂದು ವೀಕೆಂಡ್ ಆಗಿದ್ದ ಹಿನ್ನೆಲೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದು ನಂದಿಗಿರಿಧಾಮದ ಪಾರ್ಕಿಂಗ್ ಫುಲ್ ಆಗಿತ್ತು. ಸ್ನೇಹಿತರು, ಪ್ರೇಮಿಗಳು, ಕುಟುಂಬಸ್ಥರು ಬೆಟ್ಟದಲ್ಲಿ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತರು. ಎಲ್ಲಿ ನೋಡಿದರೂ ಸೆಲ್ಫಿ ತೆಗೆದುಕೊಳ್ಳುವುದು ಸಾಮಾನ್ಯವಾಗಿತ್ತು. ಭಾರೀ ಮಳೆಯಿಂದಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಸಿ ತಾಣಗಳಲ್ಲಿ ನಿರ್ಬಂಧ ಹೇರಿದ ಹಿನ್ನೆಲೆ ನಂದಿಗಿರಿಧಾಮದಲ್ಲಿ ಜನಸಂದಣಿ ಹೆಚ್ಚಾಗಿತ್ತು. ನಾನು ಫಸ್ಟ್ ಟೈಮ್ ನಂದಿ ಹಿಲ್ಸ್ ವಿಸಿಟ್ ಮಾಡಿರೋದು. ಆಲ್ಮೋಸ್ಟ್ ನಾವು 1 ವೀಕ್ನಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಈಗ ಬಂದಿದ್ವಿ, ಬಟ್ ಮಾರ್ನಿಂಗ್ ಬರೋಕ್ಕೆ ಹೆವಿ ಟ್ರಾಫಿಕ್ ಇತ್ತು. ಅಂದ್ಕೊಂಡಿದ್ವಿ ಮತ್ತೆ ವಾಪಸ್ ಹೋಗ್ಬಿಡೋಣ ಅಂತ, ಬಟ್ ನೋಡಿದ್ರೆ ಬಂದಿದ್ದೆಲ್ಲ ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಕ್ಲೈಮೇಟ್ ತುಂಬ ಚೆನ್ನಾಗಿದೆ, ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಇಲ್ಲಿ ಕ್ರೌಡ್ ಮಾತ್ರ ಹೆವಿ ಆಗಿದೆ. ವೀಕೆಂಡಲ್ಲಿ ಬರೋದು ಪ್ಲ್ಯಾನ್ ಸ್ವಲ್ಪ ಇದು ಮಾಡ್ಕೊಬೇಕು. ವೀಕ್ ಡೇಸಲ್ಲಿ ಬಂದರೆ ತುಂಬ ಚೆನ್ನಾಗಿದೆ. ಅಂದರೆ ಈ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ. ಫ್ಯಾಮ್ಲಿ ಜೊತೆ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು. ಇಟ್ಸ್
ಜಡಿ ಮಳೆಗೆ ಮಳೆಯ ಹನಿಗಳು ಬೀಳುತ್ತಿದ್ದಂತೆ ನಂದಿಗಿರಿಧಾಮ ಕರಾವಳಿ ಭಾಗದ ಸೌಂದರ್ಯವು ನಾಚುವಂತೆ ಇತ್ತು. ಟಿಪ್ಪು ಡ್ರಾಪ್, ಸೆಲ್ಫಿ ಗ್ಯಾಲರಿ ಬಳಿ ಎಲ್ಲಿ ನೋಡಿದರೂ ಜನವೋ ಜನ. ಮೊದಲ ಬಾರಿ ಬಂದ ಪ್ರವಾಸಿಗರು ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಫುಲ್ ಫಿದಾ ಆಗಿ ಒಂದು ಕ್ಷಣ ಮೈಮರೆತರು. ಮಾರ್ನಿಂಗ್ 5 o'clock ಬಂದಿದ್ವಿ. ಫುಲ್ ಟ್ರಾಫಿಕ್ಕು, ಫುಲ್ ಜನ ಜಾಸ್ತಿ ಇದ್ದರು. ಈ ಕ್ರೌಡ್ ನೋಡಿ ನಮಗೆ ಏನಿಷ್ಟು ಕ್ರೌಡ್ ಇದೆ ಅಂತ ಅನ್ನಿಸ್ತು. ಆಮೇಲೆ ಈ ವೆದರು ಎಲ್ಲ ಕ್ಲೈಮೇಟು ಅದನ್ನೆಲ್ಲ ನೋಡಿ ಫುಲ್ಲು ಹ್ಯಾಪಿಯಾಗಿ ಖುಷಿಯಾಗಿ ಚೆನ್ನಾಗಿತ್ತು. ಸೊ ಅದಕ್ಕೆ ನಾವು ಈ ಪ್ಲೇಸ್ ಚೂಸ್ ಮಾಡಿದ್ವಿ. ಮತ್ತು ಇಲ್ಲಿ ಈ ನಡುವೆ ನಾವು ಕೇಳಿರ್ಬೋದು, ವಾಯನಾಡು ಅನ್ನೋ ಜಾಗದಲ್ಲೆಲ್ಲ ಮಳೆ ಎಲ್ಲ ತುಂಬ ಜಾಸ್ತಿಯಾಗಿ ನಗರ ಗುಟ್ಟ ಕುಸಿತ ಅದೆಲ್ಲ ಜಾಸ್ತಿಯಾಗಿ ಅಲ್ಲಿ ಫುಲ್ಲು ಇದು ಒಂದು ಹಳ್ಳಿನೇ ಇದಾಗಿರೋದೆಲ್ಲ ನೋಡಿದ್ದೀವಿ. ಅಂಥ ಜಾಗಕ್ಕೆಲ್ಲ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಮನೆಯವ್ರಿಗೂ ತೊಂದರೆ ಆಗೋ ಬದಲು ನಾವು ಇಂಥ ಜಾಗ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಂಜಾಯ್ ಮಾಡಿಕೊಂಡು ನಿಯರೆಸ್ಟ್ ಪ್ಲೇಸ್ ಇದ್ದು ಇದನ್ನು ಎಂಜಾಯ್ ಮಾಡೋದು ಚೆನ್ನಾಗಿದೆ. ಇಲ್ಲಿ ಪ್ಲೇಸು ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಸನ್ಸೆಟ್ ಒಂದು ನೋಡೋಕ್ಕಾಗಿಲ್ಲ, ಸನ್ರೈಸ್ ಒಂದು ನೋಡೋಕ್ಕಾಗಿಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಚೆನ್ನಾಗಿದೆ. ಒಟ್ಟಾರೆ ಸ್ನೇಹಿತರ ದಿನಾಚರಣೆ ದಿನ ಸ್ನೇಹಿತರೆಲ್ಲರೂ ಪ್ರಕೃತಿ ಸೌಂದರ್ಯದ ಜೊತೆ ಕಾಲ ಕಳೆದರು. ಮೊದಲ ಬಾರಿಗೆ ಇಲ್ಲಿಗೆ ಬಂದವರು ಸೂರ್ಯೋದಯ ನೋಡಲು ಬೇಸರ ಆಗಿದ್ದು ಬಿಟ್ಟರೆ ಎಲ್ಲರೂ ಮೈಮರೆತು ಪ್ರಕೃತಿ ಸೊಬಗನ್ನು ಸವಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.